ಸುಮ್ಮನೆ ಈ ಜಗ್ಗು ಗಾಡಿ ಕಳ್ಸಿದ್ರೆ ವಾಸಿ ಅಲ್ವೇನೆ ರೀತಾ? ಹಾಂ, ನಾವಿಬ್ಬರು ಹೆಂಗೋ ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು. ಎಷ್ಟು ಚೆನ್ನಾಗೈತೆ ಇಲ್ಲಿ ತಣ್ಣಗೆ. ಹಿಂಗೆ ನಾವಿಬ್ಬರು ಯಾವಾಗಲೂ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಹೆಂಗೂ ಬಿಡು, ಇಲ್ಲಿ ನಮ್ಮ ಮನೆ ಹಳೆ ಮನೆ ಹತ್ರ ಬಂದಿದ್ದಕ್ಕೆ ವಾಸಿ ಆಯಿತು. ನಾನು ಬರೋದಕ್ಕೂ ಹೋಗೋದಕ್ಕೂ ನಿಮ್ಮ ಅತ್ತೇನೂ ಅಸತ್ಯ ಹಿಂಗೇ ನೋಡೋರು. ನನಗಂತೂ ನಾನು ತಲೆ ತಗ್ಗಿಸ್ಕೊಂಡು ಬರಬೇಕಾಗಿತ್ತು, ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗ ಹೆಂಗೋ ಅತ್ಲಾಗೆ ನೀನು ಇಲ್ಲೇ ಬಂದಿರೋದಕ್ಕೆ ವಾಸಿ ಆಯಿತು ನನಗೆ. ಅದಕ್ಕೇನೆ ಆ ಕಂಟಿಗೆ ಹೇಳು ನಿನ್ನ ತಮ್ಮನಿಗೆ ದಿನ ಕರ್ಕೊಂಡು ಹೋಗು ಅಂತ ಹೇಳಿ. ಹೆಂಗೋ ಅತ್ಲಾಗೆ ನಾವು ಹೆಂಗೋ ಆರಾಮಾಗಿ ಇರ್ಬೋದು. ಅವನಿದ್ರೆ ಒಂದು ತಲೆನೋವು ಸುಮ್ಮನೆ ವಟ 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 ಅಂತಿರ್ತಾನೆ. ಗೊತ್ತಾಗಲ್ಲ ಏನಿಲ್ಲ. ಅದಕ್ಕೇನೆ ನೀನು ಬಂಟಿ ಹೇಳ್ದಂಗೆ ಕೇಳಬೇಕು ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ. ಬಂಟಿ ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನೋಡು ಸರಿಯಾಗಲ್ಲ ಅಂತ ಹೇಳಿದ್ದೀನಿ ಎಲ್ಲದಕ್ಕೂ. ಇಲ್ಲಿಗೆ ಬೇರೆ ಬಂದಿದ್ದಾಳೆ, ಇಲ್ಲಿಗೆ ಬಂದರೆ ಬಿಟ್ಬಿಡ್ತಾಳೆ, ದುಡ್ಡು ಕೇಳಲ್ಲ ಅಂತ ತಿಳ್ಕೊಂಡಿದ್ದಾಳೆ. ಇಲ್ಲೇನ ಇರಬೇಕೇನೋ, ಇಲ್ಲಿ ನಾಳೆ ಮನೆಗೆ, ರಾಜಮ್ಮನ ನಾಳೆ ಮನೆಗೆ ಬಂದಿದ್ದಾಳೆ. ಓ, ಇಬ್ಬರು ಏನೋ ನಗ್ನಗ್ತಾ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಮಂಚ ಹಾಕ್ಕೊಂಡು. ಒಬ್ಬೊಬ್ಬೊಬ್ಬ ಇಂಥ ಜಾಗದಲ್ಲಿ ಇಬ್ಬರು ಏನು ಮಾತಾಡ್ತಾ ಇರ್ಬೋದು? ಅಲ್ಲ, ನಮ್ಮಿಬ್ರು ವಿಷಯ ಜಗ್ಗುಗೆ ಗೊತ್ತಾದರೆ ಏನು ಹೇಳ್ತೀಯ ರೀತಾ ನೀನು? ಅಯ್ಯೋ, ಅಷ್ಟು ಸುಲಭವಾಗಿ ಗೊತ್ತಾಗುತ್ತಾ ಜಗ್ಗನಿಗೆ? ಏನು ಗೊತ್ತಾಗುತ್ತೆ? ಅಯ್ಯೋ, ಏನೇನು ಗೊತ್ತಾಗೋದಿಲ್ಲ. ಅಂಥವ್ರಿಗೆ ಇದೆಲ್ಲ ಈ ಮ್ಯಾಟ್ರೆಲ್ಲ ಗೊತ್ತಾಗುತ್ತಾ? ಸುಮ್ಮನಿರು, ಎಲ್ಲ ನಾನು ಹೇಳ್ದಂಗೆ ಕೇಳೋದು ಬಂಟಿ ಅವರೇ. ನೀವೇನು ತಲೆ ಕೆಡಿಸ್ಕೊಬಿಡ್ರಿ, ಜಗ್ಗುಗಿದೆಲ್ಲ ಗೊತ್ತಾಗಲ್ಲ. ಸುಮ್ಮನೆ ಗಾಡಿ ಕಳಿಸ್ಬಿಟ್ರೆ ಮುಗ್ದೋಯ್ತತ್ತ. 3 ದಿವಸ ಆದ್ರೂ ಮನೆಗೆ ಬರಲ್ಲ. ಬರ್ತಾರೆ, ಒಂದು ದಿವಸ ಇರ್ತಾರೆ, ಆಮೇಲೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬೋದು ಕಂಟಿಗೆ. ಹೆಂಗೋ ಕಂಟಿಗೆ ಗಾಡಿ ಕರ್ಕೊಂಡು ಹೋಗೋದ್ರಿಂದನ ನಮ್ಮಿಬ್ರಿಗೂ ತುಂಬ ಅನುಕೂಲ. ಅಯ್ಯೋ ಮನ್ಯಾಳ ಮುಂಡೆ, ಎಂಥ ಕೆಲಸ ಮಾಡ್ತಾ ಇದೆಯೇ ನಮ್ಮ ಜಗ್ಗನ್ಗೆ, ಎಷ್ಟು ಮೋಸ ಮಾಡ್ತಾ ಇದೆಯೇ ಈ ಮನ್ಯಾಳನ ಜೊತೆ ಸೇರಿಕೊಂಡು. ತಡಿ, ಇದನ್ನೆಲ್ಲನ ಫೋನಲ್ಲೆಲ್ಲ ವಿಡಿಯೋ ಮಾಡಿ ನಮ್ಮ ಅತ್ತೆನಿಗೆ ತೋರಿಸಿ ಎಲ್ಲ 7 ನಾಟಕ ಎಲ್ಲನ ಬಯಲು ಮಾಡಬೇಕು. 7 ನಾಟಕ ಬಯಲು ಮಾಡಿದ್ರೇನೇನೆ. ಹಂಗಾದ್ರೆ ಗೊತ್ತಾಗಲ್ಲ ಏನೋ ಜಗ್ಗುಗೆ ಅಂತೀಯಾ? ಅಯ್ಯೋ, ಅವ್ನಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೀಯ ಬಂಟಿ ನೀನು? ಏನು ಗೊತ್ತಾಗುತ್ತೆ ಅವನಿಗೆ? ನಮ್ಮಿಬ್ರು ವಿಷಯ ಅವನಿಗೆ ಏನು ಗೊತ್ತಾಗೋದೇ ಇಲ್ಲ. ಯಾಕಂದರೆ ನಾವಿಬ್ಬರು ಕೆಲಸಕ್ಕೆ ಇಬ್ಬರು ಒಂದೇ ಹತ್ರ ಕೆಲಸ ಮಾಡ್ತೀವಿ, ಇಬ್ಬರು ಒಂದೇ ಹತ್ರ. ಇವಾಗ ನಿನ್ನ ಮನೆಗೆಲ್ಲ ಎಲ್ಪ್ ಮಾಡ್ತಾ ಇದೀಯಾ? ನಾನು ಏನಾದರೂ ಹೇಳಿದ್ರೆ ಹೇಳ್ತೀನಿ. ಸರಿಯಾಗಿ ನಿನ್ನ ಕೈಲಿ ಏನು ಮಾಡ್ಸೋದಕ್ಕಾಗ್ತಾ ಇಲ್ಲ. ಬಂಟಿ ಇರೋದಕ್ಕೇ ನೋಡು ಎಷ್ಟು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಮಾತಾಡಿಸ್ತಾ ಇಲ್ಲದಕ್ಕೆ, ಅವ್ರ ಅಣ್ಣ, ಅವ್ರ ಅತ್ತೆ, ಅವ್ರ ಅಮ್ಮ ಎಲ್ಲ ಮಾತಾಡಿಸ್ತಿಲ್ಲದಕ್ಕೆ ಅವ್ರು ಏನು ತಲೆ ಕೆಡಿಸ್ಕೊಂಬಲ್ಲ. ಗೊತ್ತಾಗಲ್ಲ ಅಷ್ಟಕ್ಕೂ ಏನೂ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನೂ ಎಷ್ಟು ದಿನ ಆಗುತ್ತೆ ನಮ್ಮ ಮನೆ ರಿಪೇರಿ ಆಗೋದಕ್ಕೆ? ಅದು ರೆಡಿ ಇರೋದು ಮೋಲ್ಡ್ ಸಿಗುತ್ತಂತೆ. ಅದೇನು ಇವಾಗ ಹಾಕ್ಬಿಟ್ಟು ಇವಾಗ ಒಂದು ಸತಿ ಮೋಲ್ಡ್ ಹಾಕ್ಬಿಟ್ರೆ 31 ದಿನನ 41 ದಿನನ ಬಿಡಬೇಕಲ್ಲ. ಹಂಗೇನು ಬಿಡೋ ಅಂಥ ಅವಶ್ಯಕತೆ ಇಲ್ಲ. ಇವಾಗ ರೆಡಿ ಆಗಿರೋದು ಮೋಲ್ಡ್ ಸಿಗುತ್ತೆ. ಅದಕ್ಕೇ ಒಂದು 50,000 ಹೆಚ್ಚಾದರೂ ಪರವಾಗಿಲ್ಲ ಅಂಥದ್ದೇ ತಂದಾಗೋಣ ಅಂತ ಹೇಳಿದ್ದೀನಿ. ಅದಕ್ಕೇ ಎಲ್ಲನ ಇನ್ನೆರಡು ದಿವಸದೊಳಗೆ ನಿನ್ನ ಮನೆ ರೆಡಿ ಆಗುತ್ತೆ. ಎಷ್ಟು ಟಿಪ್ ಟಾಪಾಗಿ ಹೆಂಗಿರುತ್ತೆ ನಿನ್ನ ಮನೆ ಅಂದರೆ ಏನು ನೋಡಬೇಕು. ಬಂಟಿ ನೀನು ಹೆಂಗೆ ಎಷ್ಟು ಚೆನ್ನಾಗಿ ಮಾಡಿಸ್ಕೊಟ್ಟೆ ನಮ್ಮ ಮನೇನ ಅನ್ಬೇಕು ನೀನು. ರೆಡಿದು ಮೋಲ್ಡ್ ಸಿಗುತ್ತೆ ರೀತಾ, ಅದನ್ನು ಹಾಕ್ಬಿಟ್ರೆ ಬೇಗ ಏನು ಕ್ಯೂರಿಂಗ್ ಮಾಡೋದಿಲ್ಲ, ಏನಿಲ್ಲ, ತಂದು ಮನೆ ಮೇಲೆ ಇಟ್ಟುಬಿಡ್ತಾರೆ. ಹಂಗೆ ಅದಕ್ಕೆ ಪ್ಲಾಸ್ಟಿಂಗ್ ಮಾಡಿಬಿಡ್ತಾರೆ. ಆ ಥರ ಮಾಡ್ತಾರೆ. ಬೇಗ ಆಗಬೇಕಲ್ಲ, ಅದಕ್ಕೇ ನೀನು ಬೇಗ ಮಾಡಿಸ್ಕೊಡು ಬಂಟಿ, ಬೇಗ ಮಾಡಿಸ್ಕೊಡು ಬಂಟಿ ಅಂತ ಹೇಳ್ತಾ ಇದ್ದಲ್ಲ. ಅದಕ್ಕೆ ನನ್ನ ರೀತಾ ಚೆನ್ನಾಗಿರಬೇಕು ಅಂತ ನಾನು ಬೇಗ ಬೇಗ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ನಾನು ಹೋಗಿ ಬರೋದಕ್ಕೂ ಚೆನ್ನಾಗಿರ್ಬೇಕಲ್ಲ ಮನೆ. ಹೌದು ಬಂಟಿ, ನೀನಿರೋದಕ್ಕೇ ನನಗಿವಾಗ ಎಷ್ಟು ಎಲ್ಪ್ ಆಗ್ತೈತೆ ನೋಡು. ಎಷ್ಟು ಮುತುವರ್ಜಿಯಿಂದ ಎಲ್ಲ ಕೆಲಸ ಮಾಡಿಸ್ಕೊಡ್ತಾ ಇದೆಯಾ. ನಮ್ಮ ಜಗ್ಗನ್ ಇಟ್ಕೊಂಡು ನಾನು ಇದೆಲ್ಲ ಮಾಡಿಸೋದಕ್ಕಾಗದ? ಕೆಲಸದಾರ ಯಾರು ಅಂತ ತಿಳ್ಕೊಳಕ್ಕಾಗದ? ಕೆಲಸದಾರ ಸಿಗ್ತಿರ್ಲಿಲ್ಲ, ಏನಿಲ್ಲ. ಅಯ್ಯೋ, ನನಗಂತೂ ದೊಡ್ಡ ಸಮಸ್ಯೆ ಆಗ್ಬಿಡೋದು. ಹೆಂಗೋ ನೀನು ಸಿಕ್ಕಿರೋದು ನನ್ನ ಅದೃಷ್ಟ. ನೀನು ಸಿಕ್ಕಿರೋದು ನನ್ನ ಅದೃಷ್ಟ ಬಂಟಿ. ಐ ಲವ್ ಯು ಬಂಟಿ. ಲವ್ ಯು ಟು ರೀತಾ, ಲವ್ ಯು ಟು. ಇದ್ದಾಳೆ ನಮ್ಮ ರೀತಾ. ಅತ್ತೆ ಸುಮ್ಮನೆ ಕೂತ್ಕ. ಇಲ್ಲಿ ಇವ್ರು ಮಾತಾಡ್ತಾ ಇರೋದನ್ನ ಎಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸುಮ್ಮನಿರು, ನೀನು ಸುಮ್ಮನಿದ್ಬಿಡು, ಏನು ಮಾತಾಡಬೇಡ. ನೋಡು, ಒಂದು ಸ್ವಲ್ಪ ಹೊತ್ತು ಕೇಳಿಸ್ಕೊ. ಇಲ್ಲೇ ನಿಂತ್ಕ, ಇಲ್ಲಿ ಸೈಡಲ್ಲಿ ನಿಂತ್ಕೊಳತ್ತೆ. ನಾನು ಹೇಳಿ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ. ಅವನ ಜೊತೆ ಸೇರಿಕೊಂಡು ಹೆಂಗೆ ಮಾತಾಡಿಕೊಂಡು ಹೆಂಗೆ ನಗ್ನಗ್ತಾ ನಮ್ಮ ಜಗ್ಗುಗೆ ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ನೋಡು. ಮನೆ ಆಳಿ ಎಂಥ ಮೋಸ ಮಾಡ್ತಾ ಇದ್ದಾಳೆ ನಮ್ಮ ಜಗ್ಗನ್ಗೆ. ಅದಕ್ಕೆ ಮತ್ತೆ ಇಂಥ ತಿಳುವಳಿಕೆ ಇಲ್ಲೊಂದು ಗಂಡನ ಕಟ್ಕೋಬೇಕು ಅನ್ನೋದು. ಇಂಥ ತಿಳುವಳಿಕೆ ಇಲ್ಲೊಂದು ಗಂಡನ ಕಟ್ಕೊಂಡಿರೋದಕ್ಕೆ ಅವನಿಗೇನು ಗೊತ್ತಾಗ್ದಿಲ್ಲದಕ್ಕೆ ಏನು ಕೇಳೋದಿಲ್ಲ, ಏನಿಲ್ಲ. ನಾನು ಬಂದು ನಿಮ್ಮ ಮನೇಲೆ ಮಲ್ಕೊಂಡಿದ್ರು ಯಾಕೆ ಇಲ್ಲಿದೆಯಾ, ಯಾಕೆ ಇಲ್ಲಿ ಏನು ಮಾಡ್ತಾ ಇದೆಯಾ ಅಂತ ಕೇಳಲ್ಲ. ಅಷ್ಟು ಗುಗ್ಗು ನನ್ನ ಮಗ. ಅವನ ಜಗ್ಗು ಅಲ್ಲ, ಗುಗ್ಗು. ನಿನ್ನ ಗಂಡ ಗುಗ್ಗು ಗುಗ್ಗು. ನಾನು ಅವಾಗ ಅಯ್ಯೋ ನಾನು ಎಲ್ಲಿ ಆ ಕಡೆ ಮಗಳಾಗಿದ್ನೋ ಅಂತ ಲವ್ ಮಾಡಿದ್ನೋ ಅಂತ ಅನ್ನಿಸ್ತಾ ಐತೆ.
ಅಂಥವ್ರನ್ನೆಲ್ಲಿ ನಾನು ಯಾವ ಕಡೆ ಮಗ್ಳ ಗೆದ್ದು ನೋಡಿದ್ನಪ್ಪ ಅಂತ ಅನ್ನಿಸ್ತೈತೆ ಬಂಟಿ. ಅಯ್ಯೋ ನನಗೆ ನೀವೇನಾದರೂ ಮುಂಚೆ ಸಿಕ್ಕಿದ್ರೆ ನಿಮ್ಮನ್ನೇ ಲವ್ ಮಾಡ್ತಾ ಇದ್ದೆ. ಏನು ಮಾಡಲಿ, ನೀವು ಮುಂಚೆ ಸಿಗಲೇ ಇಲ್ಲ, ನಿಮ್ಮನ್ನು ನೋಡಲೇ ಇಲ್ವಲ್ಲ ನಾನು, ನೀವು ಬೆಂಗಳೂರಲ್ಲಿದ್ದರೆ ಅಂತ ಅನ್ಸುತ್ತಲ್ವಾ. ನಾನು ಎಲ್ಲೆಲ್ಲೋ ಸುಮ್ಮನೆ ನೋಡಿ ಸುಮ್ಮನೆ ಯಾವುದೋ ಒಂದು ಇದಕ್ಕೆ, ಅಯ್ಯೋ ಸುಗುಣನ ಮೇಲ್ಗಳು ಇದಕ್ಕೆ ಅವರು ನನ್ನ ನೋಡ್ತಾ ಇದ್ರ ಸುಮ್ಮನೆ ಕಿಟಕಿಲಿ, ನಾನು ನೋಡಿ ನೋಡಿ ಹಾಗೆ ಲವ್ ಆಯಿತು ಅಷ್ಟೇನೆ. ಇವಾಗ ಅಯ್ಯೋ ಇಂಥವ್ರನ್ನ ಯಾಕಪ್ಪ ಲವ್ ಮಾಡಿದೆ ಅಂತ ಅನ್ನಿಸ್ತಾ ಐತೆ. ಬಂಟಿಯವರಾದರೂ ಸಿಕ್ಕಿದ್ರೆ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು, ಅಂಗಡಿ ಬೇರೆ ಮಾಡಿದ್ವಿ, ಇಬ್ಬರು ಓನರ್ ಆಗಿ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಬಂಟಿ ಅಂತವ್ರು ನನ್ನ ಗಂಡ ಆಗಿದ್ರೆ ಚೆನ್ನಾಗಿರ್ತಿತ್ತು. ಇಂಥ ತಿಳುವಳಿಕೆ ಇಲ್ದಂಥವನ್ನ ಕಟ್ಕೊಂಡು ಹಿಂಗಪ್ಪ ಮಾಡೋದು ಸ್ವಲ್ಪನೂ ಗೊತ್ತಾಗಲ್ಲ, ದುಡ್ಡಿನ ವ್ಯವಹಾರ ಗೊತ್ತಾಗಲ್ಲ. ಇಂಥವ್ರನ್ನ ಹಿಂಗಪ್ಪ ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಬಂಟಿಯವ್ರು ನನ್ನ ಮದುವೆಗಿನ ಮುಂಚೆ ಆದರೂ ಸಿಗ್ಬೋದಾಗಿತ್ತಾ ಅಂತ ನಾನಂತೂ ರಾತ್ರಿ ಎಲ್ಲ ಯೋಚನೆ ಮಾಡಿದೆ ಬಂಟಿ. ನಮ್ಮಮ್ಮ ಮನೇಲಿ ಅಲ್ಲೇ ಬೆಳಗ್ಗೆ ಕೇಳ್ತಾ ಇದ್ರು, ಬಂಟಿ ಹೆಣ್ಣು ನೋಡ್ತೀನಪ್ಪ, ಮದುವೆ ಆಗಪ್ಪ, ಹೆಣ್ಣು ನೋಡೋಕೆ ಹೋಗೋಣ ಅಂತ ಹೇಳ್ತಿತ್ತು ಅಮ್ಮ. ನನಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಮದುವೆ ಬೇಡ ಅಂತ ಅಂದೆ. ಮದುವೆ ಆಗ್ತೀರಾ? ಅಯ್ಯೋ 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 ರೀತಾ ಮೇಡಮ್ ಯಾಕೆ ಡಲ್ ಆಗಿಬಿಟ್ರಿ? ನಾನು ಮದುವೆ ಆಗ್ತೀನಿ ಅಂತ ಹೇಳಿದ ತಕ್ಷಣ ಅಯ್ಯೋ ಇನ್ನೂ ಇವಾಗಲ್ಲ, ಇನ್ನೂ ಸ್ವಲ್ಪ ದಿನ ಲೇಟು. ನೀವು ಎಷ್ಟೇ ಆಗಲಿ ಇವಾಗ ನೀವು ಬೇರೆ ಮದುವೆ ಆಗ್ತೀರಾ. ಬೇರೆ ಮದುವೆ ಆದರೆ ನಾನು ಮರ್ತು ಬಿಡ್ತೀರಾ. ಬೇರೆ ಮದುವೆ ಆದರೆ ನಾನು ಮಾತಾಡ್ಸೋದಿಲ್ಲ. ನಿಮಗೆ ಹೆಂಡ್ತಿ ಬಂದರೆ ಈ ರೀತಿ ಏನಕ್ಕೆ ಬೇಕಾಗ್ತಾಳೆ? ನಾನು ಮಾತಾಡ್ಸಲ್ಲ. ನಿಮ್ಮ ಮದುವೆ ಆಗ್ಬಿಟ್ರೆ ನಾನು ಮರ್ತು ಬಿಡ್ತೀರಾ ಅಲ್ವಾ? ನಾನು ಸುಮ್ಮನೆ ಎಷ್ಟೇ ಆದರೂ ಸುಮ್ಮನೆ ಮಾತಾಡಿಸ್ಕೊಂಡು ಹಿಂಗೆ ಇರಬೇಕಷ್ಟೇ. ನನ್ನಂತೂ ಮದುವೆ ಆಗೋಕ್ಕಾಗಲ್ಲ. ನೀವು ಬೇರೆ ಮದುವೆ ಆದರೆ ನನ್ನಂತೂ ಮರ್ತು ಬಿಡ್ತೀರಾ ಬಿಡ್ರಿ ಬಂಟಿ ಅವರೇ. ಸುಮ್ಮನಿರು, ನಾನಂತೂ ಮದುವೆನೇ ಆಗಲ್ಲ. ನೀನು ಇರಬೇಕಾದ್ರೆ ನಾನು ಯಾಕೆ ಮದುವೆ ಆಗೋಣ? ಮದುವೆನೇ ಆಗಲ್ಲ ರೀತಾ, ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ. ಅಯ್ಯೋ ನೀನು ಹಿಂಗೆ ಮಕ್ಕ ಸಪ್ಪಂಗೆ ಮಾಡ್ಕೊಬಿಟ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅಯ್ಯೋ ನಿನಗೆ ನೋಡೋಕ್ಕಾಗ್ತಿಲ್ಲ ನನಗೆ. ನಾನು ಮದುವೆ ಆಗಲ್ಲ, ಪ್ರಾಮಿಸ್ ಮದುವೆ ಆಗಲ್ಲ ಕಣೆ, ಪ್ರಾಮಿಸ್. ರೀತಾ, ರೀತು 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 ಹೋಗಿಯಪ್ಪ ನೀವು. ಬೇಜಾರಾಗೋ ಥರ ಮಾತಾಡಿದ್ರೆ ಮತ್ತೆ ರೀತು ಅಂತೆ. ಪ್ರಾಮಿಸ್ ರೀತು, ಮದುವೆ ಆಗಲ್ಲ ಕಣೆ. ನಾವಿಬ್ರು ಜೀವನ ಪೂರ್ತಿ ಹೀಗೆ ಇರೋಣ. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೂ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು. ಸ್ಮೈಲ್ ಮಾಡು ರೀತು, ರೀತು ಸ್ಮೈಲ್ ಮಾಡು ರೀತು, ನೋಡೋಕ್ಕಾಗ್ತಿಲ್ಲ ಕಣೆ ನಿನ್ನ. ರೀತು ಸ್ಮೈಲ್ ಸ್ಮೈಲ್ ಇಸ್ಮೈಲ್ ಇಸ್ಮೈಲ್. ಹೋಗಿಯಪ್ಪ ನೀವು. ಹೆಂಗಾದ್ರೂ ಮಾಡಿ ಸಮಾಧಾನ ಮಾಡಿಬಿಡ್ತೀರಾ ಅಲ್ವಾ? ಹೋಗತ್ಲಾಗೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹೆಂಗಿದ್ರು ಸಮಾಧಾನ ಮಾಡಿಬಿಡ್ತೀರಾ. ನಿನ್ನ ನಗುವು ಹೂವಂತೆ. ಅಯ್ಯೋ ಸಾಕು 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 ಸಮಾಧಾನ ಮಾಡಿದ್ದು. ಆಲೆ ನಿನ್ನ ನಗುವು ಹೂವಂತೆ ಅಂತ ಬೇಡ, ಹಾಡಲ್ಲಿ ಮಾತ್ರ ವರ್ಣಿಸೋದು ಚೆನ್ನಾಗಿ ಕಲ್ತಿದ್ದೀರಾ ನೀವು. ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು. ನೀ ಅಳಲು ನೋಡಲಾರೆ, ನೀರದೆ ಬಾಳಲಾರೆ, ನನ್ನಲ್ಲಿ ಕೋಪವೇ ನಾ ನಿನಗೆ ಬೇಡವೇ. ಅಯ್ಯೋ ಸಾಕು ಸಾಕು ಸಾಕು, ಕೈ ಬಿಡಿ ಕೈ ಬಿಡಿ. ಓಕೆ, ನೀನು ಬೇಜಾರ ಮಾಡ್ಕೊಂಡ್ರೆ ನನಗೆ ಬೇಜಾರ ಆಗ್ದಂಗಿರುತ್ತಾ? ನೀನು ಬೇಜಾರು ಮಾಡ್ಕೋಬೇಡ ರೀತು, ಹೀಗೆ ಇರು. ನಾನು ನೀನು ಜೀವನ ಪೂರ್ತಿ ಹೀಗೆ ಇಡೋಣ, ಸರಿನಾ? ನನ್ನ ಮದುವೆನೇ ಆಗಲ್ಲ, ಸರಿನಾ? ನನ್ನ ಮದುವೆ ಅಂದಿದ ತಕ್ಷಣ ನಿನ್ನ ಮುಖ ನೋಡ್ಬೋ ಹೆಂಗೆ ಬಾಡೋಗ್ಬಿಡ್ತು ಅಂದರೆ ಬಣ್ಣ ಸೋರೆ ಆಗ್ಬಿಡ್ತು. ನೋಡೋದಕ್ಕೆ ಆಗಲಿಲ್ಲ ನಿನ್ನ ಮುಖನ. ಮತ್ತೆ ನಾವಿಬ್ರು ಇಷ್ಟು ಕ್ಲೋಸ್ ಆಗಿ ಇರಬೇಕಾದ್ರೆ ನೀವೇನಾದರೂ ಮದುವೆ ಆಗಿ ನೀವೇನಾದ್ರೂ ನಿನ್ನ ಹೆಂಡತಿ ಜೊತೆ ಚೆನ್ನಾಗಿದ್ರೆ ನಾನು ಮರ್ತು ಬಿಡ್ತೀರಲ್ಲ, ಅದಕ್ಕೆ. ಸರಿ ಹೇಳಿಲ್ವಾ ಬಿಡು ಹೋಗ್ಲಿ ಅಂತ. ಲವಳಿ ಮುಂಡೆ ಎಂಥ ಕೆಲಸ ಮಾಡ್ತಾ ಇದ್ದಾಳೆ, ತೆಗ್ಗೆ ಇಲ್ಲಿ. ಇವಳು ನಾ ಬಡಿತೀನಿ ಈಗ ಹಿಡ್ಕೊಂಡು ಕಾಪ್ ಕಾಪಳಕ್ಕೆ ಬಡಿತೀನಿ. ಬೇವರ್ಸಿ ಮುಂಡೆ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ನನ್ನ ಮಗನಿಗೆ ಮೋಸ ಮಾಡಿ ಇವಳು. ತಡಿಯತ್ತೆ ಎಲ್ಲ ವಿಡಿಯೋ ಮಾಡ್ಕೊಂಬನ. ಅದು ಜಗ್ಗುಗೆ ಈ ರೀತನ ಬಣ್ಣ ಎಲ್ಲನ ಬಯಲು ಮಾಡಬೇಕು. ಇವಳು ನಾಟಕ ಎಲ್ಲನ ಇಂಥ ಮನೆ ಬದುಕು ಮಾಡ್ತಾ ಇದ್ದಾಳೆ, ಇವನ ಜೊತೆ ಸೇರ್ಕೊಂಡು ಇಂಥ ಅಲ್ಕ ಕೆಲಸ ಮಾಡ್ತಾ ಇದ್ದಾಳಲ್ಲ, ಎಲ್ಲ ವಿಡಿಯೋ ಮಾಡಿ ತೋರ್ಸಂತ. ತಡಿಯತ್ತೆ ಅವ್ರು ಮಾತಾಡೋದೆಲ್ಲ ಮುಗಿಲಿ. ತೆಗ್ಗೆ ಇಲ್ಲಿ
ತೆಗ್ಗೆ ಇಲ್ಲಿ ಸತ್ಯ ಇಲ್ಲಿ ಹೇಳ್ತೀನಿ ತೆಗ್ಗೆ ಭಾರತಿ ಕೇಳ ಬಾ ಬಾ ಏನೇ ಮನೆಯಾಳ ಮುಂಡೆ ಇಂಥ ಬದುಕು ಮಾಡಕ್ಕೆ ನೀನೇ ಬೇಕೇನೆ